ಭವಾನಿ ಕ್ರಿಯೇಷನ್ಸ್ ಚೆಲ್ಲಡ್ಕ ದಡ್ಡಂಗಡಿ ಅರ್ಪಿಸುವ ನೂತನ ದಾಖಲೆಯನ್ನೇ ನಿರ್ಮಿಸಿದ ಕೋಟಿ ಚೆನ್ನಯ್ಯ ಧಾರಾವಾಹಿಯ ನಿರ್ದೇಶಕ ಚೆಲ್ಲಡ್ಕ ಚಂದ್ರಹಾಸ ಆಳ್ವರ ನಿರ್ದೇಶನದ ಕನ್ನಡ ತುಳು ಧಾರಾವಾಹಿ ಕಟೀಲು ಶ್ರೀದೇವಿ ಚರಿತೆಯ ಮುಹೂರ್ತ ಸಮಾರಂಭ ಬುಧವಾರ ಶ್ರೀ ಕ್ಷೇತ್ರ ಕಟೀಲ್ನಲ್ಲಿ ನಡೆಯಿತು. ಶ್ರೀ ಕ್ಷೇತ್ರದ ಮಹಾಮಾತೆಗೆ ವಂದನೆ ಸಲ್ಲಿಸಿದ ಬಳಿಕ ಅಶ್ವಣ್ಣ ದ್ವಯರು ಕ್ಯಾಮರಕ್ಕೆ ಹಾರ ಹಾಕಿದ ನಂತರ ಕೊಂಡೆಯೂರಿನ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಕ್ಲಾಪ್ ನಡೆಸಿದರು. ಒಡಿಯೂರಿನ ಶ್ರೀ ಗುರುದೇವಾನಂದ ಸ್ವಾಮೀಜಿ ರೆಕಾರ್ಡ್ ಬಟನ್ ಅದುಮಿ ಕ್ಯಾಮರಕ್ಕೆ ಚಾಲನೆ ನೀಡಿದರು. ಬಳಿಕ ಕಟೀಲು ಸರ್ಕಾರಿ ಶಾಲೆಯ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬಾಲಪ್ರತಿಭೆ ಭಾರತಿ ಗೋಪಾಲ್ ಅವರ ಸ್ಯಾಕ್ಸೋಫೋನ್ ವಾದನ ಎಲ್ಲರ ಗಮನ ಸೆಳೆಯಿತು. ನಂತರ ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ ಸ್ವಾಗತಿಸಿದರು. ಉಭಯ ಶ್ರೀಗಳು ಮತ್ತು ಅಸ್ರಣ್ಣರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭ ಪ್ರಾಸ್ತಾವಿಕವಾಗಿ ಚೆಲ್ಲಡ್ಕ ಚಂದ್ರಹಾಸ ಆಳ್ವ ಮತ್ತು ಡಾಕ್ಟರ್ ರಾಘವೇಂದ್ರ ರಾವ್ ಮಾತನಾಡಿದರು. ದೇವಿಯನ್ನು ತಾಯಿಯಾಗಿ ಕಂಡು ಆರಾಧನೆ ಮಾಡುತ್ತಿರುವ ಪವಿತ್ರ ಭೂಮಿ ನಮ್ಮದು. ಅಂಚನೆ ಇನಿ ಎನ್ನ ಅಜ್ಜರ್ನ ಮಗೆ ಕೆ.ಡಿ. ಶೆಟ್ಟಿ ಯಾನು ದೆರ್ತು ಗೊಬ್ಬಾಯಿ ಬಾಲೆ ಇನ್ನು ಬಾರಿಮಲ್ಲ ಜನ ಹೆಂಗೆ ಗೊತ್ತುಂಟು. ಬಾರಿಮಲ್ಲ ಉದಾರಿ, ಬಾರಿಮಲ್ಲ ದೈವಭಕ್ತಿ ತನ್ನ ಕುದರ ಓಲ್ಲ ಬತ್ತು ಬಡ್ಚಿ ನಂಡು ಚಂದ್ರಸಣ್ಣ ಎನ್ನ ಕುದರ ಬಡ್ಚಿ ಈರ್ನ ಕುದರ ಪಾಡ್ಲೆ ಒಂದು ಎರಡೇ ಕಾರ್ಯ ಒಂದು 10-15 ನಿಮಿಷಗಳ ಕಾಲ ನಿಮ್ಮೊಂದಿಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಭಾಗವತದಲ್ಲಿ ವ್ಯಾಸ ಮಹರ್ಷಿಗಳು ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಕಲ್ಪಾಯುಷಾಂ ಸ್ಥಾನಜಯಾತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಭುಜಯೋ ವರಂ ಕ್ಷಣೇನ ಮತ್ಯೇನ ಕಥಂ ಮನಸ್ವಿನಃ ಸನ್ಯಸ್ಯ ಸಂಯಾಂತಿ ಅಭಯಂ ಪದಂ ಹರೇಹೇ. ಈ ಮಾತಿನ ಅರ್ಥ ಹೀಗಿದೆ: ಕಲ್ಪ ವರ್ಷಗಳ ಕಾಲ ಎಲ್ಲ ಸುಖಭೋಗಗಳ ಆಶೀರ್ವಚನವಿತ್ತ ಒಡಿಯೂರು ಹಾಗೂ ಕೊಂಡೆಯೂರು ಶ್ರೀಗಳು ಕಟೀಲು ಚರಿತೆ ವಿಶ್ವವ್ಯಾಪಿಯಾಗಲಿ ಎಂದರು. ಒಂಜಿ ಶಬ್ದದ ಅತ್ಯಂತ ನಿರಂತರ ಅಂದರ್ಥ ನಮ್ಮ ಸಂಸ್ಕೃತಿಲಂಚನೆ ನಿರಂತರ, ನಮ್ಮ ಬದುಕುಲಂಚನೆ ನಿರಂತರ. ಅವು ಬರ್ತೊಂದು ಲೆಕ್ಕನೆ ಎಂಚ ಐ ಪಂಪೇರಿ ಐಕ್ ಮಾತ್ರ ಪಣ್ಣಿರುತ್ತೆ ಆಯ್ತಾ ಬಗೆಟ್ರಿ ಇಡೀ ಕೊರಿಯರೆಗೆ ಇಡೀಟೊಂದು ಬರೋಡ 10 ಜನ ಕೂರ್ಚಿ ಎಂಚ ಸಾಧ್ಯ ಆಗುಂದು ಬೋರ್ಡು నేను మంకుడు నన్ను తిరగడం ఏంటంటే వెరిములు బోర్డు చెల్లడ్కాను పడినాక నాకు నేను పాపం బహుశా కెడి శక్తి అని పనులు నేనెంత పీరియడ్ ఉండేదా ఈజీ మంకుగా కొల్లుడు మలుపుగా ఇంటి ಅವಳ ಆರ್ನ ಪುದರ್ಡು ಅಂತ ಅಂಡ ಅಪ್ಪೆನ ಪುದರ್ಡು ಅಪ್ಪೆನ ಬಹುಶಃ ಮಾತೃದೇವೋ ಭವ ಅಂತ ನಮ್ಮ ಉಂಟು. ಮೂಲಕ ಜನಗಳೆಲ್ಲರಲ್ಲಿಯೂ ದುರ್ಗೆ ಮತ್ತೆ ಪುನಃ ಹೊರಗೆ ಬರಬೇಕು. ಆಗ ಕೆಮೆರಾವನ್ನು ಉದ್ಘಾಟನೆ ಮಾಡುವಂತಹ ಸಮಯದಲ್ಲಿ ನಮಗೆ ಯಕ್ಷಗಾನದಲ್ಲಿ ದೇವಿ ಪ್ರಕಟ ಆಗುವಂಥ ಒಂದು ಸನ್ನಿವೇಶ ಮನಸ್ಸಿಗೆ ಬಂತು. ದೇವಾದಿ ದೇವತೆಗಳೆಲ್ಲ ದುರುಳರ ಅಟ್ಟಹಾಸ ಮೀರಿ ಹೋಗಿ ತಮ್ಮ ನಿಯಂತ್ರಣ ತಪ್ಪಿದೆ, ಇನ್ನು ನಮ್ಮೆಲ್ಲರ ಒಂದು ಶಕ್ತಿ ಮತ್ತೆ ಒಬ್ಬಳು ಆದಿಮಾಯೆ ಬರಬೇಕೆಂಬ ಭಾವನೆಯಿಂದ ಅವರೆಲ್ಲ ಒಗ್ಗೂಡಿ ತಮ್ಮ ತೇಜಸ್ಸನ್ನು ಹೊರಗೆಡಗಿದಾಗ ಅಯೋನಿಜೆಯಂತಹ ಮಹಾತಾಯಿ ಪ್ರಕಟಗೊಂಡು ಆ ಸಮಯದಲ್ಲಿ ತಮ್ಮ ಎಲ್ಲ ಆಯುಧಗಳನ್ನು ದೇವಿಗೆ ಸಮರ್ಪಿಸುವ ರೀತಿಯಲ್ಲಿ ಅಸರಣ ವರ್ಗದವರೆಲ್ಲ ಆ ಒಂದೊಂದು ಹೂವಿನ ಹಾರವನ್ನು ಕೆಮರಕ್ಕೆ ಹಾಕುವಾಗ ಇನ್ನು ಯಾವಾಗ ಅವಳು ಕೆಮರದ ಒಳಗಿನಿಂದ ಜನಗಳ ಹೃದಯಕ್ಕೆ ದೃಷ್ಟಿಗೆ ಬೀಳುವಂಥ ರೀತಿಯಲ್ಲಿ ಪ್ರಕಟಗೊಂಡು ಎಲ್ಲರ ಹೃದಯದಲ್ಲಿ ಭಕ್ತಿ ಭಾವನೆ ಜಾಗೃತಿ ಆಗುತ್ತದೋ ಆ ಕ್ಷಣವೇ ದೇವಿಯ ಧಾರ್ಮಿಕ ಶಕ್ತಿ ಅಂದರೆ ಅಧರ್ಮದ ಜಾಗೃತಿ. ಈ ಸಂದರ್ಭ ಚಂದೋ ಬ್ರಹ್ಮ ಖ್ಯಾತಿಯ ಡಾಕ್ಟರ್ ನಾರಾಯಣ ಶೆಟ್ಟಿ ಶಿಮಂತೂರ್ ಅವರನ್ನು ಗೌರವಿಸಲಾಯಿತು. ಸೈಡಲ್ಲಿ
ಭವಾನಿ ಕ್ರಿಯೇಷನ್ಸ್ ಚೆಲ್ಲಡ್ಕ ದಟ್ಟಗಡಿ ಸೌದ ಕಟೀಲು ಶ್ರೀದೇವಿ ಚರಿತೆ ನಿರ್ದೇಶಕರೇ ಚೆಲ್ಲಡ್ಕ ಚಂದ್ರಹಾಸ ಆಳ್ವರು ನಿರ್ಮಾಪಕರೇ ಶಾಸಕರಾದ ಅಭಯಚಂದ್ರ ಜೈನ್, ವಾಸುದೇವ ಅಸ್ರಣ್ಣ ಮುಂತಾದವರು ಶುಭ ಕೋರಿದರು. ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಿಲ್ಲ. ಈ ನಮ್ಮ ಕಟೀಲಿನ ಅನನ್ಯ ಭಕ್ತರಾಗಿದ್ದುಕೊಂಡು ಕಟೀಲಿನ ದೇವರ ಒಂದು ವಿಶೇಷವಾದಂತಹ ಅನುಗ್ರಹವು ಎಲ್ಲರಿಗೂ ಆಗಲಿ, ಎಲ್ಲರೂ ಅದನ್ನು ಅನುಭವಿಸಲಿ ಅಂತ ಹೇಳಿ ವಿಶೇಷವಾದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಈ ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮ. ಇದರಿಂದ ದೇವಿಯ ಒಂದು ಕೀರ್ತಿ ಎಲ್ಲ ಕಡೆಯಲ್ಲಿ ಹಬ್ಬಲಿ, ಊರಲ್ಲಿ ಪರವೂರಲ್ಲಿ ಎಲ್ಲರೂ ದೇವರಿಗೆ ಅದನ್ನು ಕಂಡು ಆ ದೇವಿಯ ಒಂದು ಅನುಗ್ರಹವನ್ನು ಪಡೆದು ಅವರ ದೇವಿಯ ಆಶೀರ್ವಾದವನ್ನು ಪಡೆಯಲಿ ಅವರಿಗೆ ಅಂತ ಹೇಳಿ ಕಟೀಲ ಒಂದು ವಿಶೇಷವಾದಂತಹ ವಿಷಯ ಮಾಡ್ತಾ ಇದ್ದಾರೆ. ಇದರಿಂದ ಈ ವಿಷಯ ಎಲ್ಲರಿಗೂ ಮನಸ್ಸಿಗೆ ಒಗ್ಗುವಂತೆ ಆಗಿ ಯಾವುದೇ ಇದರಿಂದ ತೊಡಕಾಗದೆ ದೇವಿ ಅನುಗ್ರಹಿಸಲಿ. ಇಂತಹ ಕಾರ್ಯಕ್ರಮದಿಂದ ಅವರಿಗೆ ಶ್ರೇಯಸ್ಸಾಗಲಿ ಅಂತ ಹೇಳಿ ಶ್ರೀದೇವಿಯಲ್ಲಿ ಪ್ರಾರ್ಥಿಸ್ತಾ ನಮ್ಮ ಮಾತು ಮುಗಿಸ್ತಾರೆ. ಸಭಾಧ್ಯಕ್ಷತೆ ವಹಿಸಿದ್ದ ಡಿ ಕುಸುಮಾದ್ರ ಶೆಟ್ಟಿ ಚೆಲ್ಲಡ್ಕ ಮಾತನಾಡಿ, ಕಟೀಲು ಚರಿತೆ ಉತ್ತಮವಾಗಿ ಮೂಡಿಬರುವ ಭರವಸೆ ಇದೆ ಎಂದರು. ನಮ್ಮ ಮನಸ್ಸನ್ನು ಕ್ಲೀನ್ ದೀಕ ಅಪ್ಪೆಮ್ಮನ ಪ್ರೀತಿ ಮಲ್ಪುಗ ಮುರಣಿತ ಪಂಡೇರು ಒಂಜಿ ಶಾಲೆದ ಒಂಜಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಅವಳು ಯಾನು ಒಂಜಿ ಪ್ರಥಮ ಒಂಜಿ ಅಧ್ಯಕ್ಷೆಯಾದ ಯಾನು ಮುಲ್ತ ನಮ್ಮ ಮುನ್ಕೂರ್ದಾರು ಅಡ್ವೊಕೇಟ್ ಮೊಯ್ದೀನ್ ಮುನ್ಕೂರ್ ಪನ್ಪಿನಲೆತ್ತೆ ಆರೊಂಜಿ ಪಾತೆರೋಡು ಪಂಡೇರು. ಆ ಪಾತೆರೋಡು ಏಪಲ ಮದಪೆರ ಸಾಧ್ಯಜಿ ನಿಕ್ಲೆಗ್ ಜೋಕ್ಲೆ ನಿಕ್ಲೆಗ್ ಸ್ವರ್ಗ ತುಯರಂಡ ಅಂದು ಓಲು ತೂಪಾರು ಗೊತ್ತುಜ್ಜಿ ಈರ್ಪಲ್ಲೆ ಬಂಡೇರು ಮರಾಠಿಡು ಜೋಕ್ಲು ನಿಕ್ಲೆಗ್ ಸ್ವರ್ಗ ತುಯರತ್ತನ ಕಾಂಡೆ ಲಕ್ಕದು ಅಪ್ಪೆನ ಪಾದ ತೂಲೆ ಅವೇ ಸ್ವರ್ಗ ಅಂಚನೆ ಯಾನು ಮಾತೆರೆಗ್ಲ ಒಂಜಿ ಸಂದೇಶ ಕೊರ್ಪೆ ಇತ್ತೆ ಅಕ್ಕ ಒಂಜಿ ಪಾತೆರ ಬಂಡೇರು ಅಪ್ಪೆ ಅಮ್ಮೇರು ಅಕ್ಲೇ ನಂಗೆ ದೇವೇರು ಅಕ್ಲನ ಅನುಗ್ರಹ ಇತ್ತನ ನಮ್ಮ ಖಂಡಿತ ನಮ್ಮ ಮಿತ್ತು ಪೋಪ ನಮ್ಮನ ಒಂಜಿ ಕಟೀಲು ಕ್ಷೇತ್ರದ ಆನುವಂಶಿಕ ಮುಕ್ತೇಸರರಾದ ಸನತ್ ಕುಮಾರ್ ಶೆಟ್ಟಿ ಕೊಡೆತ್ತೂರು, ಭಾಗವತರಾದ ಪಟ್ಲ ಸತೀಶ್ ಶೆಟ್ಟಿ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಹಾರಾಷ್ಟ್ರ ಇದರ ಶ್ರೀಮತಿ ಗೀತಾ ಬಿ ಶೆಟ್ಟಿ, ಕಲಾವಿದ ರೋಹಿತ್ ಕುಮಾರ್ ಕಟೀಲ್, ರಾಜಶೇಖರ ಶೆಟ್ಟಿ ಅಳಿಕೆ, ಡಾಕ್ಟರ್ ರಾಜೇಶ್ ಬೆಚ್ಚಂಗಳ, ಲಕ್ಷ್ಮೀನಾರಾಯಣ ಅಸ್ರಣ್ಣ, ಅನಂತ ಪದ್ಮನಾಭ ಅಸ್ರಣ್ಣ, ವೆಂಕಟರಮಣ ಅಸ್ರಣ್ಣ, ಹರಿನಾರಾಯಣ ಅಸ್ರಣ್ಣ, ಐಕಳ ಹರೀಶ್ ಶೆಟ್ಟಿ, ಸೂರ್ಯನಾರಾಯಣ ಕೆ ಕುಣ್ಣಾಯ, ಚೆಲ್ಲಡ್ಕ ವಿಠಲ್ ಆಳ್ವ, ಬಾಲಕೃಷ್ಣ ಭಂಡಾರಿ, ಶ್ರೀನಿವಾಸ್ ರೈ ಮುಂತಾದವರು ಉಪಸ್ಥಿತರಿದ್ದರು. ಪ್ರಕಾಶ್ ಶೆಟ್ಟಿ ವಂದನಾರ್ಪಣೆಗೈದರು. ಅಶೋಕ್ ಪಕಳ ನಿರೂಪಿಸಿದರು.